ಜನತೆ ವರದಿ ಜಾರಿ ಸಂಬಂಧಪಟ್ಟಿದ್ದ ಮಾಡಬೇಕು ಅಂತ ಹೇಳಿ ಮುಂಚೆಂದು ಇದೆ. ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಬೇರೆ. ಆಮೇಲೆ ನಾವೇನಾದ್ರು ಅಧಿಕಾರದಲ್ಲಿ ಇದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೋ. ನಾವಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇದನ್ನ ತುಂಬ ವರ್ಷದಿಂದ ಇರೋದ್ರಿಂದ ಮುಂಚೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಮುಂದಸ್ತಿಗೆ ತಗೊಂಡಿದ್ರು ಅವಾಗ ಮಾಡೋದಕ್ಕೆ. ಸೊ ಅದಾದರೆ ಕರೆಕ್ಟಾಗಿ ಎಲ್ಲದೂ ಕೂಡ ಗೊತ್ತಾಗ್ತದೆ. ಇದು ಜಾತಿ ಗಣತಿ ಅಂದ ತಕ್ಷಣ ಬರೀ ಹಿಂದುಳಿದ ವರ್ಗದವರು ಅಂತ ಹೇಳಿ ತಗೋಬಾರ್ದು. ರಾಂಗ್ ಅದು. ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಜಾತಿದು ಬರ್ತದೆ. ಇದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಆದಷ್ಟು ಬೇಗ ಅದಕ್ಕೆ ಕ್ಯಾಬಿನೆಟ್ಗೆ ತರ್ತಕ್ಕಂಥ ಹೇಳಿದ್ರು ಮುಂದಿನ ಅಂದ್ರೆ 18 ಬಹುತೇಕ 2ನೇ ಸಚಿವ ಸಂಪುಟ ಸಭೆಯಲ್ಲಿ ಬರುತ್ತೆ. ಅವ್ರು ಹೇಳಿದ್ದಾರೆ, ಕಮಿಟ್ಮೆಂಟ್ ಹೇಳಿದ್ದಾರೆ. ಮೋಸ್ಟ್ಲಿ ಇದಾಗ್ತದೆ. ಪಕ್ಷದ ಒಳಗಡೆ ಅಥವಾ ಪಕ್ಷಾತೀತ ಕೂಡ ಒಕ್ಕಲಿಗ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾರಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ಚರ್ಚೆಗೆ ಬಂದಾಗ ಪರ ವಿರೋಧ ಸಹಜವಾಗಿ ಇರ್ತದೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ದಿಸ್ ದ ವೇ ಟು ಡೂ ಇಟ್. ಇಟ್ಸ್ ಗುಡ್ ಫಾರ್ ದೆಮ್. ಅವರಿಗೂ ಎಲ್ಲ ಸಮಾಜದವ್ರಿಗೂ, ನಾನು ಅದೇ ವೈಯಕ್ತಿಕವಾಗಿ ಒಬ್ಬರದು ಅಂತ ಹೇಳಲ್ಲ, ಎಲ್ಲರಿಗೂ ಒಳ್ಳೇದೇ ಇದು. ಈಗ ರೈಟ್ ಟೈಮ್ ಅನ್ಬೋದಾ ಈ ವರದಿ ಅನುಷ್ಠಾನ ಆಗುವಂಥದ್ದು? ಈಗ ರೈಟ್ ಟೈಮ್ ಅನ್ಬೋದಾ ಈಗ ವರದಿ ಅನುಷ್ಠಾನ ಆಗೋಕ್ಕೆ? ಅಲ್ಲ, ಹೌದು. ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಮತ್ತು ಅಲ್ಲಿ ಏನೇನು ಚರ್ಚೆಗಳಾಗ್ತವೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದು ಚರ್ಚೆ ಆದಮೇಲೆ ಮೋರ್ ಇನ್ ಡೀಟೇಲ್ಸ್ ಹೇಳ್ಬೋದು. ಬಟ್ ಇದು ಸಮೀಕ್ಷೆ ಹೊರಗೆ ಬರಬೇಕು. ಜನತೆ ವರದಿ ಜಾರಿ ಸಂಬಂಧಪಟ್ಟಿದ್ದ ಮಾಡಬೇಕು ಅಂತ ಹೇಳಿ ಮುಂಚೆಂದು ಇದೆ. ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಬೇರೆ. ಆಮೇಲೆ ನಾವೇನಾದ್ರು ಅಧಿಕಾರದಲ್ಲಿ ಇದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೋ. ನಾವಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇದನ್ನ ತುಂಬ ವರ್ಷದಿಂದ ಇರೋದ್ರಿಂದ ಮುಂಚೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಮುಂದಸ್ತಿಗೆ ತಗೊಂಡಿದ್ರು ಅವಾಗ ಮಾಡೋದಕ್ಕೆ. ಸೊ ಅದಾದರೆ ಕರೆಕ್ಟಾಗಿ ಎಲ್ಲದೂ ಕೂಡ ಗೊತ್ತಾಗ್ತದೆ. ಇದು ಜಾತಿ ಗಣತಿ ಅಂದ ತಕ್ಷಣ ಬರೀ ಹಿಂದುಳಿದ ವರ್ಗದವರು ಅಂತ ಹೇಳಿ ತಗೋಬಾರ್ದು. ರಾಂಗ್ ಅದು. ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಜಾತಿದು ಬರ್ತದೆ. ಇದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಆದಷ್ಟು ಬೇಗ ಅದಕ್ಕೆ ಕ್ಯಾಬಿನೆಟ್ಗೆ ತರ್ತಕ್ಕಂಥ ಹೇಳಿದ್ರು ಮುಂದಿನ ಅಂದ್ರೆ 18 ಬಹುತೇಕ 2ನೇ ಸಚಿವ ಸಂಪುಟ ಸಭೆಯಲ್ಲಿ ಬರುತ್ತೆ. ಅವ್ರು ಹೇಳಿದ್ದಾರೆ, ಕಮಿಟ್ಮೆಂಟ್ ಹೇಳಿದ್ದಾರೆ. ಮೋಸ್ಟ್ಲಿ ಇದಾಗ್ತದೆ. ಪಕ್ಷದ ಒಳಗಡೆ ಅಥವಾ ಪಕ್ಷಾತೀತ ಕೂಡ ಒಕ್ಕಲಿಗ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾರಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ಚರ್ಚೆಗೆ ಬಂದಾಗ ಪರ ವಿರೋಧ ಸಹಜವಾಗಿ ಇರ್ತದೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ದಿಸ್ ದ ವೇ ಟು ಡೂ ಇಟ್. ಇಟ್ಸ್ ಗುಡ್ ಫಾರ್ ದೆಮ್. ಅವರಿಗೂ ಎಲ್ಲ ಸಮಾಜದವ್ರಿಗೂ, ನಾನು ಅದೇ ವೈಯಕ್ತಿಕವಾಗಿ ಒಬ್ಬರದು ಅಂತ ಹೇಳಲ್ಲ, ಎಲ್ಲರಿಗೂ ಒಳ್ಳೇದೇ ಇದು. ಈಗ ರೈಟ್ ಟೈಮ್ ಅನ್ಬೋದಾ ಈ ವರದಿ ಅನುಷ್ಠಾನ ಆಗುವಂಥದ್ದು? ಈಗ ರೈಟ್ ಟೈಮ್ ಅನ್ಬೋದಾ ಈಗ ವರದಿ ಅನುಷ್ಠಾನ ಆಗೋಕ್ಕೆ? ಅಲ್ಲ, ಹೌದು. ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಮತ್ತು ಅಲ್ಲಿ ಏನೇನು ಚರ್ಚೆಗಳಾಗ್ತವೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದು ಚರ್ಚೆ ಆದಮೇಲೆ ಮೋರ್ ಇನ್ ಡೀಟೇಲ್ಸ್ ಹೇಳ್ಬೋದು. ಬಟ್ ಇದು ಸಮೀಕ್ಷೆ ಹೊರಗೆ ಬರಬೇಕು. ಜನತೆ ವರದಿ ಜಾರಿ ಸಂಬಂಧಪಟ್ಟಿದ್ದ ಮಾಡಬೇಕು ಅಂತ ಹೇಳಿ ಮುಂಚೆಂದು ಇದೆ. ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಬೇರೆ. ಆಮೇಲೆ ನಾವೇನಾದ್ರು ಅಧಿಕಾರದಲ್ಲಿ ಇದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೋ. ನಾವಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇದನ್ನ ತುಂಬ ವರ್ಷದಿಂದ ಇರೋದ್ರಿಂದ ಮುಂಚೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಮುಂದಸ್ತಿಗೆ ತಗೊಂಡಿದ್ರು ಅವಾಗ ಮಾಡೋದಕ್ಕೆ. ಸೊ ಅದಾದರೆ ಕರೆಕ್ಟಾಗಿ ಎಲ್ಲದೂ ಕೂಡ ಗೊತ್ತಾಗ್ತದೆ. ಇದು ಜಾತಿ ಗಣತಿ ಅಂದ ತಕ್ಷಣ ಬರೀ ಹಿಂದುಳಿದ ವರ್ಗದವರು ಅಂತ ಹೇಳಿ ತಗೋಬಾರ್ದು. ರಾಂಗ್ ಅದು. ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಜಾತಿದು ಬರ್ತದೆ. ಇದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಆದಷ್ಟು ಬೇಗ ಅದಕ್ಕೆ ಕ್ಯಾಬಿನೆಟ್ಗೆ ತರ್ತಕ್ಕಂಥ ಹೇಳಿದ್ರು ಮುಂದಿನ ಅಂದ್ರೆ 18 ಬಹುತೇಕ 2ನೇ ಸಚಿವ ಸಂಪುಟ ಸಭೆಯಲ್ಲಿ ಬರುತ್ತೆ. ಅವ್ರು ಹೇಳಿದ್ದಾರೆ, ಕಮಿಟ್ಮೆಂಟ್ ಹೇಳಿದ್ದಾರೆ. ಮೋಸ್ಟ್ಲಿ ಇದಾಗ್ತದೆ. ಪಕ್ಷದ ಒಳಗಡೆ ಅಥವಾ ಪಕ್ಷಾತೀತ ಕೂಡ ಒಕ್ಕಲಿಗ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾರಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ಚರ್ಚೆಗೆ ಬಂದಾಗ ಪರ ವಿರೋಧ ಸಹಜವಾಗಿ ಇರ್ತದೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ದಿಸ್ ದ ವೇ ಟು ಡೂ ಇಟ್. ಇಟ್ಸ್ ಗುಡ್ ಫಾರ್ ದೆಮ್. ಅವರಿಗೂ ಎಲ್ಲ ಸಮಾಜದವ್ರಿಗೂ, ನಾನು ಅದೇ ವೈಯಕ್ತಿಕವಾಗಿ ಒಬ್ಬರದು ಅಂತ ಹೇಳಲ್ಲ, ಎಲ್ಲರಿಗೂ ಒಳ್ಳೇದೇ ಇದು. ಈಗ ರೈಟ್ ಟೈಮ್ ಅನ್ಬೋದಾ ಈ ವರದಿ ಅನುಷ್ಠಾನ ಆಗುವಂಥದ್ದು? ಈಗ ರೈಟ್ ಟೈಮ್ ಅನ್ಬೋದಾ ಈಗ ವರದಿ ಅನುಷ್ಠಾನ ಆಗೋಕ್ಕೆ? ಅಲ್ಲ, ಹೌದು. ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಮತ್ತು ಅಲ್ಲಿ ಏನೇನು ಚರ್ಚೆಗಳಾಗ್ತವೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದು ಚರ್ಚೆ ಆದಮೇಲೆ ಮೋರ್ ಇನ್ ಡೀಟೇಲ್ಸ್ ಹೇಳ್ಬೋದು. ಬಟ್ ಇದು ಸಮೀಕ್ಷೆ ಹೊರಗೆ ಬರಬೇಕು. ಜನತೆ ವರದಿ ಜಾರಿ ಸಂಬಂಧಪಟ್ಟಿದ್ದ ಮಾಡಬೇಕು ಅಂತ ಹೇಳಿ ಮುಂಚೆಂದು ಇದೆ. ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಬೇರೆ. ಆಮೇಲೆ ನಾವೇನಾದ್ರು ಅಧಿಕಾರದಲ್ಲಿ ಇದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೋ. ನಾವಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇದನ್ನ ತುಂಬ ವರ್ಷದಿಂದ ಇರೋದ್ರಿಂದ ಮುಂಚೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಮುಂದಸ್ತಿಗೆ ತಗೊಂಡಿದ್ರು ಅವಾಗ ಮಾಡೋದಕ್ಕೆ. ಸೊ ಅದಾದರೆ ಕರೆಕ್ಟಾಗಿ ಎಲ್ಲದೂ ಕೂಡ ಗೊತ್ತಾಗ್ತದೆ. ಇದು ಜಾತಿ ಗಣತಿ ಅಂದ ತಕ್ಷಣ ಬರೀ ಹಿಂದುಳಿದ ವರ್ಗದವರು ಅಂತ ಹೇಳಿ ತಗೋಬಾರ್ದು. ರಾಂಗ್ ಅದು. ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಜಾತಿದು ಬರ್ತದೆ. ಇದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಆದಷ್ಟು ಬೇಗ ಅದಕ್ಕೆ ಕ್ಯಾಬಿನೆಟ್ಗೆ ತರ್ತಕ್ಕಂಥ ಹೇಳಿದ್ರು ಮುಂದಿನ ಅಂದ್ರೆ 18 ಬಹುತೇಕ 2ನೇ ಸಚಿವ ಸಂಪುಟ ಸಭೆಯಲ್ಲಿ ಬರುತ್ತೆ. ಅವ್ರು ಹೇಳಿದ್ದಾರೆ, ಕಮಿಟ್ಮೆಂಟ್ ಹೇಳಿದ್ದಾರೆ. ಮೋಸ್ಟ್ಲಿ ಇದಾಗ್ತದೆ. ಪಕ್ಷದ ಒಳಗಡೆ ಅಥವಾ ಪಕ್ಷಾತೀತ ಕೂಡ ಒಕ್ಕಲಿಗ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾರಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ಚರ್ಚೆಗೆ ಬಂದಾಗ ಪರ ವಿರೋಧ ಸಹಜವಾಗಿ ಇರ್ತದೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ದಿಸ್ ದ ವೇ ಟು ಡೂ ಇಟ್. ಇಟ್ಸ್ ಗುಡ್ ಫಾರ್ ದೆಮ್. ಅವರಿಗೂ ಎಲ್ಲ ಸಮಾಜದವ್ರಿಗೂ, ನಾನು ಅದೇ ವೈಯಕ್ತಿಕವಾಗಿ ಒಬ್ಬರದು ಅಂತ ಹೇಳಲ್ಲ,
ಎಲ್ಲರಿಗೂ ಒಳ್ಳೇದೇ ಇದು. ಈಗ ರೈಟ್ ಟೈಮ್ ಅನ್ಬೋದಾ ಈ ವರದಿ ಅನುಷ್ಠಾನ ಆಗುವಂಥದ್ದು? ಈಗ ರೈಟ್ ಟೈಮ್ ಅನ್ಬೋದಾ ಈಗ ವರದಿ ಅನುಷ್ಠಾನ ಆಗೋಕೆ? ಅಲ್ಲ ಹೌದು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆದ್ಮೇಲೆ ಮತ್ತೆ ಅಲ್ಲಿ ಏನೇನು ಚರ್ಚೆಗಳಾಗ್ತವೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದು ಚರ್ಚೆ ಆದ್ಮೇಲೆ ಮೋರ್ ಇನ್ ಡೀಟೇಲ್ಸ್ ಹೇಳ್ಬೋದು. ಬಟ್ ಇದು ಸಮೀಕ್ಷೆ ಹೊರಗೆ ಬರಬೇಕು, ಜನತೆ ವರದಿ ಜಾರಿ ಸಂಬಂಧಪಟ್ಟಿದ್ದ ಮಾಡಬೇಕು ಅಂತ ಹೇಳಿ ಮುಂಚೆಂದು ಏನಿದೆ. ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಬೇರೆ. ಆಮೇಲೆ ನಾವೇನಾದ್ರು ಅಧಿಕಾರದಲ್ಲಿ ಇದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೋ. ನಾವಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇದನ್ನ ತುಂಬ ವರ್ಷದಿಂದ ಇರೋದ್ರಿಂದ ಮುಂಚೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಮುಂದಸ್ಗೆ ತಗೊಂಡಿದ್ರು ಅವಾಗ ಮಾಡೋದಕ್ಕೆ. ಸೊ ಅದಾದರೆ ಕರೆಕ್ಟಾಗಿ ಎಲ್ಲದೂ ಕೂಡ ಗೊತ್ತಾಗ್ತದೆ. ಇದು ಜಾತಿ ಗಣತಿ ಅಂದ ತಕ್ಷಣ ಬರೀ ಹಿಂದುಳಿದ ವರ್ಗದವರು ಅಂತ ಹೇಳಿ ತಗೋಬಾರ್ದು. ರಾಂಗ್ ಅದು. ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಜಾತಿದು ಬರ್ತದೆ. ಇದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಆದಷ್ಟು ಬೇಗ ಅದಕ್ಕೆ ಕ್ಯಾಬಿನೆಟ್ಗೆ ತರ್ತಕ್ಕಂಥ ಹೇಳಿದ್ರು ಮುಂದಿನ ಅಂದ್ರೆ 18 ಬಹುತೇಕ 2ನೇ ಸಚಿವ ಸಂಪುಟ ಸಭೆಯಲ್ಲಿ ಬರುತ್ತೆ ಅವ್ರು ಹೇಳಿದ್ದಾರೆ, ಕಮಿಟ್ಮೆಂಟ್ ಹೇಳಿದ್ದಾರೆ. ಮೋಸ್ಟ್ಲಿ ಅದಾಗ್ತದೆ. ಪಕ್ಷದ ಒಳಗಡೆ ಅಥವಾ ಪಕ್ಷಾತೀತ ಕೂಡ ಒಕ್ಕಲಿಗ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾರಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ಚರ್ಚೆಗೆ ಬಂದಾಗ ಪರ ವಿರೋಧ ಸಹಜವಾಗಿ ಇರ್ತದೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ದಿಸ್ ದ ವೇ ಟು ಡೂ ಇಟ್. ಇಟ್ಸ್ ಗುಡ್ ಫಾರ್ ದೆಮ್. ಅವರಿಗೂ ಎಲ್ಲ ಸಮಾಜದವ್ರಿಗೂ, ನಾನು ಅದೇ ವೈಯಕ್ತಿಕವಾಗಿ ಒಬ್ಬರದು ಅಂತ ಹೇಳಲ್ಲ, ಎಲ್ಲರಿಗೂ ಒಳ್ಳೇದೇ ಇದು. ಈಗ ರೈಟ್ ಟೈಮ್ ಅನ್ಬೋದಾ ಈ ವರದಿ ಅನುಷ್ಠಾನ ಆಗುವಂಥದ್ದು? ಈಗ ರೈಟ್ ಟೈಮ್ ಅನ್ಬೋದಾ ಈಗ ವರದಿ ಅನುಷ್ಠಾನ ಆಗೋಕೆ? ಅಲ್ಲ ಹೌದು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆದ್ಮೇಲೆ ಮತ್ತೆ ಅಲ್ಲಿ ಏನೇನು ಚರ್ಚೆಗಳಾಗ್ತವೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದು ಚರ್ಚೆ ಆದ್ಮೇಲೆ ಮೋರ್ ಇನ್ ಡೀಟೇಲ್ಸ್ ಹೇಳ್ಬೋದು. ಬಟ್ ಇದು ಸಮೀಕ್ಷೆ ಹೊರಗೆ ಬರಬೇಕು, ಜನತೆ ವರದಿ ಜಾರಿ ಸಂಬಂಧಪಟ್ಟಿದ್ದ ಮಾಡಬೇಕು ಅಂತ ಹೇಳಿ ಮುಂಚೆಂದು ಏನಿದೆ. ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಬೇರೆ. ಆಮೇಲೆ ನಾವೇನಾದ್ರು ಅಧಿಕಾರದಲ್ಲಿ ಇದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೋ. ನಾವಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇದನ್ನ ತುಂಬ ವರ್ಷದಿಂದ ಇರೋದ್ರಿಂದ ಮುಂಚೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಮುಂದಸ್ಗೆ ತಗೊಂಡಿದ್ರು ಅವಾಗ ಮಾಡೋದಕ್ಕೆ. ಸೊ ಅದಾದರೆ ಕರೆಕ್ಟಾಗಿ ಎಲ್ಲದೂ ಕೂಡ ಗೊತ್ತಾಗ್ತದೆ. ಇದು ಜಾತಿ ಗಣತಿ ಅಂದ ತಕ್ಷಣ ಬರೀ ಹಿಂದುಳಿದ ವರ್ಗದವರು ಅಂತ ಹೇಳಿ ತಗೋಬಾರ್ದು. ರಾಂಗ್ ಅದು. ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಜಾತಿದು ಬರ್ತದೆ. ಇದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಆದಷ್ಟು ಬೇಗ ಅದಕ್ಕೆ ಕ್ಯಾಬಿನೆಟ್ಗೆ ತರ್ತಕ್ಕಂಥ ಹೇಳಿದ್ರು ಮುಂದಿನ ಅಂದ್ರೆ 18 ಬಹುತೇಕ 2ನೇ ಸಚಿವ ಸಂಪುಟ ಸಭೆಯಲ್ಲಿ ಬರುತ್ತೆ ಅವ್ರು ಹೇಳಿದ್ದಾರೆ, ಕಮಿಟ್ಮೆಂಟ್ ಹೇಳಿದ್ದಾರೆ. ಮೋಸ್ಟ್ಲಿ ಅದಾಗ್ತದೆ. ಪಕ್ಷದ ಒಳಗಡೆ ಅಥವಾ ಪಕ್ಷಾತೀತ ಕೂಡ ಒಕ್ಕಲಿಗ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾರಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ಚರ್ಚೆಗೆ ಬಂದಾಗ ಪರ ವಿರೋಧ ಸಹಜವಾಗಿ ಇರ್ತದೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ದಿಸ್ ದ ವೇ ಟು ಡೂ ಇಟ್. ಇಟ್ಸ್ ಗುಡ್ ಫಾರ್ ದೆಮ್. ಅವರಿಗೂ ಎಲ್ಲ ಸಮಾಜದವ್ರಿಗೂ, ನಾನು ಅದೇ ವೈಯಕ್ತಿಕವಾಗಿ ಒಬ್ಬರದು ಅಂತ ಹೇಳಲ್ಲ, ಎಲ್ಲರಿಗೂ ಒಳ್ಳೇದೇ ಇದು. ಈಗ ರೈಟ್ ಟೈಮ್ ಅನ್ಬೋದಾ ಈ ವರದಿ ಅನುಷ್ಠಾನ ಆಗುವಂಥದ್ದು? ಈಗ ರೈಟ್ ಟೈಮ್ ಅನ್ಬೋದಾ ಈಗ ವರದಿ ಅನುಷ್ಠಾನ ಆಗೋಕೆ? ಅಲ್ಲ ಹೌದು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆದ್ಮೇಲೆ ಮತ್ತೆ ಅಲ್ಲಿ ಏನೇನು ಚರ್ಚೆಗಳಾಗ್ತವೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದು ಚರ್ಚೆ ಆದ್ಮೇಲೆ ಮೋರ್ ಇನ್ ಡೀಟೇಲ್ಸ್ ಹೇಳ್ಬೋದು. ಬಟ್ ಇದು ಸಮೀಕ್ಷೆ ಹೊರಗೆ ಬರಬೇಕು, ಜನತೆ ವರದಿ ಜಾರಿ ಸಂಬಂಧಪಟ್ಟಿದ್ದ ಮಾಡಬೇಕು ಅಂತ ಹೇಳಿ ಮುಂಚೆಂದು ಏನಿದೆ. ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಬೇರೆ. ಆಮೇಲೆ ನಾವೇನಾದ್ರು ಅಧಿಕಾರದಲ್ಲಿ ಇದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೋ. ನಾವಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇದನ್ನ ತುಂಬ ವರ್ಷದಿಂದ ಇರೋದ್ರಿಂದ ಮುಂಚೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಮುಂದಸ್ಗೆ ತಗೊಂಡಿದ್ರು ಅವಾಗ ಮಾಡೋದಕ್ಕೆ. ಸೊ ಅದಾದರೆ ಕರೆಕ್ಟಾಗಿ ಎಲ್ಲದೂ ಕೂಡ ಗೊತ್ತಾಗ್ತದೆ. ಇದು ಜಾತಿ ಗಣತಿ ಅಂದ ತಕ್ಷಣ ಬರೀ ಹಿಂದುಳಿದ ವರ್ಗದವರು ಅಂತ ಹೇಳಿ ತಗೋಬಾರ್ದು. ರಾಂಗ್ ಅದು. ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಜಾತಿದು ಬರ್ತದೆ. ಇದು ಒಳ್ಳೇದು ಅಂತ ಹೇಳಿ ನನ್ನ ಭಾವನೆ. ಆದಷ್ಟು ಬೇಗ ಅದಕ್ಕೆ ಕ್ಯಾಬಿನೆಟ್ಗೆ ತರ್ತಕ್ಕಂಥ ಹೇಳಿದ್ರು ಮುಂದಿನ ಅಂದ್ರೆ 18 ಬಹುತೇಕ 2ನೇ ಸಚಿವ ಸಂಪುಟ ಸಭೆಯಲ್ಲಿ ಬರುತ್ತೆ ಅವ್ರು ಹೇಳಿದ್ದಾರೆ, ಕಮಿಟ್ಮೆಂಟ್ ಹೇಳಿದ್ದಾರೆ. ಮೋಸ್ಟ್ಲಿ ಅದಾಗ್ತದೆ. ಪಕ್ಷದ ಒಳಗಡೆ ಅಥವಾ ಪಕ್ಷಾತೀತ ಕೂಡ ಒಕ್ಕಲಿಗ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾರಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ಚರ್ಚೆಗೆ ಬಂದಾಗ ಪರ ವಿರೋಧ ಸಹಜವಾಗಿ ಇರ್ತದೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ದಿಸ್ ದ ವೇ ಟು ಡೂ ಇಟ್. ಇಟ್ಸ್ ಗುಡ್ ಫಾರ್ ದೆಮ್. ಅವರಿಗೂ ಎಲ್ಲ ಸಮಾಜದವ್ರಿಗೂ, ನಾನು ಅದೇ ವೈಯಕ್ತಿಕವಾಗಿ ಒಬ್ಬರದು ಅಂತ ಹೇಳಲ್ಲ, ಎಲ್ಲರಿಗೂ ಒಳ್ಳೇದೇ ಇದು. ಈಗ ರೈಟ್ ಟೈಮ್ ಅನ್ಬೋದಾ ಈ ವರದಿ ಅನುಷ್ಠಾನ ಆಗುವಂಥದ್ದು? ಈಗ ರೈಟ್ ಟೈಮ್ ಅನ್ಬೋದಾ ಈಗ ವರದಿ ಅನುಷ್ಠಾನ ಆಗೋಕೆ? ಅಲ್ಲ ಹೌದು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆದ್ಮೇಲೆ ಮತ್ತೆ ಅಲ್ಲಿ ಏನೇನು ಚರ್ಚೆಗಳಾಗ್ತವೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದು ಚರ್ಚೆ ಆದ್ಮೇಲೆ ಮೋರ್ ಇನ್ ಡೀಟೇಲ್ಸ್ ಹೇಳ್ಬೋದು. ಬಟ್ ಇದು ಸಮೀಕ್ಷೆ ಹೊರಗೆ ಬರಬೇಕು. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ
ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗ್ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.